ಒಳ್ಳೆ ಅಮ್ಮ. ಸಮರ್ಥ್, ಎಷ್ಟು ಮಜಾ ಇತ್ತು ಗೊತ್ತಾ ಇವತ್ತು. ಹೇ, ಏನಾಯ್ತು ನಿಂಗೆ? ತಲೆ ಕೆಟ್ಟೋಗಿದೆ. ಅಲ್ಲ, ನಿನ್ ಲೈಫಲ್ಲಿ ನಾನು ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಮ್ಮ. ಕಮ್ ಆನ್ ಸಮರ್ಥ್, ಜಸ್ಟ್ ಚಿಲ್ ಯಾ. ಏನ್ ಚಿಲ್ಲು? ದಾರಿ ಉದ್ದ ಅಮ್ಮ ಅಮ್ಮ ಅನ್ಕೊಂಡ್ ಬಂದೆ, ಸರಿ ಅಂತ ಕೇಳಿಸ್ಕೊಂಡ್ ಬಂದೆ. ಮನೆಗೆ ಬಂದ್ಮೇಲೆ ಮಾತಾಡೋಣ ಅಂತಂದ್ರೆ ರಾತ್ರಿ ಮಾತಾಡೋಣ ಅಂತ, ಅದಕ್ಕೂ ಸುಮ್ಮನಾದೆ. ಅಟ್ಲೀಸ್ಟ್ ಈಗ್ಲಾದ್ರೂ ಏನು ಎತ್ತ ಅಂತ ಕೇಳ್ತೀಯ ಅಂತ ಅನ್ಕೊಂಡ್ರೆ ಇವಾಗ್ಲೂ ಅಮ್ಮ ಅಮ್ಮ ಅಂತೀಯಲ್ಲ ನೀನು. ಅಲ್ಲ ಸಮರ್ಥ್, ಸಾಕು, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ನಿನಗೆ ಗೊತ್ತೇ ಆಗ್ಲಿಲ್ವಾ? ಸಮರ್ಥ್ ಪ್ಲೀಸ್ ಸ್ವಲ್ಪ ನನ್ನ ಮಾತು ಕೇಳು. ಏನೇ ಖುಷಿ ಆಗ್ಲಿ, ಏನೇ ದುಃಖ ಆಗ್ಲಿ, ನಿನ್ನ ಹತ್ರ ಹಂಚ್ಕೋಬೇಕು ಅಂತ ಕಾಯ್ತೀನಲ್ಲ, ಅದೇ ನಾನು ಮಾಡೋ ತಪ್ಪು. ಸಾರಿ ಸಮರ್ಥ್. ಮಾತಾಡ್ಬೇಡ, ಐಮ್ ಫೆಡ್ ಅಪ್. ಮದ್ವೆಗೆ ಮುಂಚೆ ನಾವು ದೂರ ಇದ್ರು ನಮ್ಮ ಮಧ್ಯೆ ಎಷ್ಟು ಬಾಂಡಿಂಗ್ ಇತ್ತು. ಯಾವಾಗ ಸಿಗ್ತೀವಿ ಅಂತ ಎಕ್ಸೈಟ್ಮೆಂಟ್ ಇತ್ತು. ಆದ್ರೆ ಈಗ ಮದುವೆ ಆಗಿ ಒಂದೇ ಮನೇಲಿದ್ರು ತುಂಬಾ ದೂರ ಇದ್ದೀವಿ ಅಂತ ಅನಿಸ್ತಾ ಇದೆ. ಯಾವ ಎಕ್ಸೈಟ್ಮೆಂಟ್ ಉಳ್ಕೊಂಡಿಲ್ಲ. ಏನಾಯ್ತು ಅಂತ? ಇನ್ನೇನಾಗ್ಬೇಕು? ಗಂಡ ಅಂತ ಒಬ್ಬ ಇದನ್ನೇನಾದ್ರೂ ನೆನ್ಪಿದ್ಯಾ ನಿನ್ಗೆ? ನಿನಗೆಲ್ಲಿ ನೆನಪಿರುತ್ತೆ? ನೀನ್ ಮದುವೆ ಆಗಿದ್ದೆ ಅಮ್ಮ ಬೇಕು ಅಂತ ಅಲ್ವಾ, ಗಂಡ ಬೇಕು ಅಂತ ಅಲ್ವಲ್ಲ? ಏನಾಯ್ತು ನಿನಗೆ? ಯಾಕಿಷ್ಟು ಬೇಗ ಟೆಂಪರ್ ಕಳ್ಕೊಳ್ತಿದ್ಯಾ? ಈಗ ಏನಾಯ್ತು? ಅಲ್ಲ, ನಿನಗೆ ನನ್ನ ಫೀಲಿಂಗ್ಸ್ ಅರ್ಥನೇ ಆಗ್ತಾ ಇಲ್ವಾ? ನನ್ನ ಜೊತೆನೂ ಒಂದಷ್ಟು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಿನ್ಗೆ ಅನ್ನಿಸ್ತಾನೆ ಇಲ್ವಾ? ಯಾವಾಗ ನೋಡಿದ್ರು ಅಮ್ಮ ತಾತ ಅನ್ಕೊಂಡು ನೀನು. ಅಲ್ಲ ಸಮರ್ಥ್, ಈ ಅಮ್ಮ ತಾತ ಎಲ್ಲ ಯಾರು ಹೇಳು? ಅವರೆಲ್ಲ ಬೇರೆ ಅವರಾ? ಒಂದ್ಸಲ ನೆನೆಸ್ಕೊ, ನಾವಿಬ್ರು ಮದ್ವೆ ಆಗಿ ಬಂದಾಗ ಅಮ್ಮ ತಾತ ನಮ್ಮನ್ನ ಹೇಗ್ ಟ್ರೀಟ್ ಮಾಡಿದ್ರು ಅಂತ. ಅವ್ರು ನಮ್ಮನ್ ಬಿಟ್ಕೊಡ್ದೆ ಅಷ್ಟು ಪ್ರೀತಿ ತೋರಿಸ್ತಿರ್ಬೇಕಾದ್ರೆ ನಾವ್ ಅವ್ರಿಗೆ ಸ್ವಲ್ಪನಾದ್ರೂ ಪ್ರೀತಿ ತೋರಿಸ್ಬೇಕು ಅಂತ ಅನ್ಸಲ್ವಾ ಸಮರ್ಥ್? ನೀನ್ ಅವ್ರಿಗೆ ಪ್ರೀತಿ ತೋರಿಸ್ತಾ ಇರೋದು ಸರಿಯಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬರೀ ಅವ್ರಿಗೆ ಪ್ರೀತಿ ತೋರಿಸ್ತಾ ಇರೋದು ಸರಿನಾ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಸೊಸೆ ಆಗೋದು ಅಳಿಯ ಆಗೋಷ್ಟು ಸುಲಭ ಅಲ್ಲ ಸಮರ್ಥ್. ಅಳಿಯ ಆದೋನು ವರ್ಷಕ್ಕೊಂದ್ಸರಿ ಮಾವನ್ ಮನೆಗೆ ಹೋಗಿ ಹಬ್ಬದ ಊಟ ಮಾಡ್ಕೊಂಡ್ ಬಂದ್ರೆ ಮುಗೀತು. ಆದ್ರೆ ಸೊಸೆನೂ ಹಾಗೆ ಮಾಡಕ್ಕಾಗತ್ತಾ? ಸೊಸೆ ಅನ್ನೋದು ಬರೀ ಪಟ್ಟ ಅಲ್ಲ ಸಮರ್ಥ್, ಅದು ರೆಸ್ಪಾನ್ಸಿಬಿಲಿಟಿ. ನಾನ್ ಮಾಡಿದ್ ಸರಿ ಅಂತ ನಾನು ಡಿಫೆಂಡ್ ಮಾಡ್ಕೋತಿಲ್ಲ. ನೀನೇನೋ ಹೇಳ್ಕೋಬೇಕು ಅನ್ಕೊಂಡಿದ್ದೆ, ಹಾಗೆ ಅಮ್ಮನೂ ಏನೋ ಹೇಳ್ಕೋಬೇಕು ಅಂದ್ಕೊಂಡಿದ್ರು. ನಿನಗ್ ಹೇಳ್ಕೊಳ್ಳೋದಕ್ ನಾನಿದ್ದೀನಿ, ಆದ್ರೆ ಅಮ್ಮಂಗ್ ಯಾರಿದ್ದಾರೆ ಹೇಳು? ನಿನ್ ಮಾತು ನಾನು ಸ್ವಲ್ಪ ಲೇಟಾಗಿ ಕೇಳೋಕ್ ಬಂದೆ ನಿಜ, ಆದ್ರೆ ಕೇಳ್ದೆ ಇರ್ತಿರ್ಲಿಲ್ವಲ್ಲ. ಅಷ್ಟಕ್ಕೆ ನೀನೆಷ್ಟು ರೂಡ್ ಆಗಿ ಬಿಹೇವ್ ಮಾಡ್ದೆ ನೋಡು. ದೂರ ಆಗ್ತಿದೀವಿ ಅಂತೆಲ್ಲ ಹೇಳ್ದೆ, ನನಗೆಷ್ಟು ಹರ್ಟ್ ಆಯ್ತು ಗೊತ್ತಾ? ಏ ಬಾಸು, ಅಳ್ತಾ ಇದ್ಯಾ? ಪ್ಲೀಸ್ ಬಾಸು, ನೀನ್ ಕಣ್ಣೀರ್ ಹಾಕ್ಬೇಡ. ನೀನ್ ಈ ತರ ಕಣ್ಣೀರ್ ಹಾಕಿದ್ರೆ ನನ್ನ ಜೀವನೇ ಹೋದಾಗತ್ತೆ. ನಾನು ಗುರುಗಳಿಗೆ ಪ್ರಾಮಿಸ್ ಮಾಡಿದ್ದೀನಿ, ನಿನಗೆ ಕಣ್ಣೀರ್ ಹಾಕ್ಸಲ್ಲ. ಸಾರಿ ಕಣ. ಏನು ಪಕ್ಕದ ರೋಡಿಗೆ ಕೇಳೋ ಹಾಕಿ ಹೋಗ್ತಿದ್ಯಾ? ಹೆಂಡತಿ ಹತ್ರ ಕೀಟ್ಲೆ ಮಾಡಿದ್ರೆ ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ಆಂಟಿಸಿಪೇಟ್ ಮಾಡಕ್ಕಾಗಲ್ವಾ? ಏನು ಟಿಟ್ ಫಾರ್ ಟ್ಯಾಟಾ? ಎಂತದ್ದು ಇಲ್ಲ. ಬಾಯಿ ಮುಚ್ಚಿ ಹಿಡ್ಕೊಂಡು ಮಾತಾಡು ಅಂದ್ರೆ ಕಚ್ತೆ ಇನ್ನೇನ್ ಮಾಡ್ಲಿ? ನೋವಾಯ್ತಾ? ಸಾರಿ ಕಣೋ. ಬಾಸು, ನಾವು ಎಷ್ಟೇ ಜಗಳ ಆಡಿದ್ರು ಅದನ್ನ ಅಲ್ಲೇ ಬಿಟ್ಟು ಮತ್ತೆ ಹೀಗೊಂದಾಗ್ತೀವಿ. ಯಾಕೆ ಹೇಳು? ವಿ ಲವ್ ಈಚ್ ಅದರ್. ನಿಜ ಸಮರ್ಥ್, ನಾವ್ ಯಾವಾಗ್ಲೂ ಹೀಗೆ ಇರ್ಬೇಕು. ನಾನ್ ಮಾಡಿದ್ದೆ ಸರಿ ಅಂತ ವಾದ ಮಾಡೋಕ್ಕಿಂತ ನಂದೇ ತಪ್ಪೇನೋ ಅಂತ ಸಾರಿ ಕೇಳ್ಬಿಟ್ರೆ ಮುಗ್ದೋಯ್ತಲ್ವಾ? ಸಿಂಪಲ್ ಅಲ್ವಾ ಬಾಸ್? ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ನೋಡಿ ನೀನು. ಐ ಆಮ್ ಕನ್ವಿನ್ಸ್. ನಿನ್ನ ಏನೋ ಕನ್ವಿನ್ಸ್ ಮಾಡಾಯ್ತು, ಆದ್ರೆ ತಾತನ್ ಹೇಗ್ ಕನ್ವಿನ್ಸ್ ಮಾಡೋದು ಅನ್ನೋದೇ ನನ್ನ ಯೋಚನೆ. ತಾತ ಯಾಕೆ ಬಂದ್ರಿ ಇವಾಗ? ಅವ್ರನ್ನೇ ಕನ್ವಿನ್ಸ್ ಮಾಡ್ಬೇಕು. ಯಾವ್ದೋ ವಿಷಯದಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು, ಬಟ್ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಗೊತ್ತಾಗೋದು ಇಲ್ಲ ಬಿಡಮ್ಮ. ಅಲ್ಲ,
ನಮ್ಮ ತಾತನ್ನ ಕನ್ವಿನ್ಸ್ ಮಾಡೋದು ನನ್ನ ಕೈ ಕಚ್ಚಿದಷ್ಟು ಸುಲಭ ಅನ್ಕೊಂಡಿದ್ಯಾ? ತಾತನ್ ಕನ್ವಿನ್ಸ್ ಮಾಡೋದು ಖಂಡಿತವಾಗ್ಲೂ ಸುಲಭ ಅಲ್ಲ. ಹಾಗಂತ ಮನ್ಸ್ ಮಾಡಿದ್ರೆ ಕಷ್ಟನೂ ಅಲ್ಲ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇಲ್ವಾ? ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬರೀ ಕಾನ್ಫಿಡೆನ್ಸ್ ಅಷ್ಟೇ. ಆದ್ರೆ ಸ್ವಲ್ಪ ಜಾಸ್ತಿ. ಈಗೇನು ಚಾಲೆಂಜಾ? ಬಾ, ನನಗೆ ಇದು ಬರೀ ಒಡವೆ ಅಲ್ಲ, ಮನೆತನ ಜೊತೆನಲ್ಲಿರೋ ನಂಟು. ಈಗಿನ ಕಾಲ ಸೊಸೆಯರಿಗೆ ಭಾವನೆಗಳೇ ಇಲ್ವಾ? ತಾತ, ಅಮ್ಮಂಗೂ ಆ ಕ್ಯಾಮ್ರಾ ಜೊತೆ ಒಂದ್ ನಂಟಿದೆ ತಾತ. ಅದು ಗೊತ್ತಾಗಿ ಅಮ್ಮನ ಭಾವನೆಗೆ ಬೆಲೆ ಕೊಟ್ಟು ಮಾಧವ್ ಸರು ಆ ಕ್ಯಾಮ್ರಾನ ಇಲ್ಲೇ ಬಿಟ್ಟು ಹೋದ್ರು. ಆದ್ರೆ ನಾವು ಅವ್ರ ದುಡ್ಡನ್ನು ಇಟ್ಕೊಂಡು ಕ್ಯಾಮ್ರಾನು ಇಟ್ಕೊಳ್ಳೋದು ಸರಿ ಹೋಗುತ್ತಾ ತಾತ? ಅಂದ್ರೆ ನಾನು ಕೊಟ್ಟ ಸರ ಅದನ್ನ ಕರಗಿಸ್ಲಿಲ್ವಾ ನೀನು? ಇಲ್ಲ ತಾತ, ನೀವೇ ಹೇಳಿದ್ರಲ್ಲ ಆ ಸರ ಮನೆತನದ ನೆನಪು ಅಂತ. ಅದನ್ನ ಕರಗಿಸಿದ್ರೆ ನೆನಪನ್ನ ಕರಗಿಸ್ದ ಹಾಗಾಗತ್ತೆ ಅಲ್ವಾ? ಆ ಚೆಕ್ಕನ್ನು ಶೇಷನ್ ಕೊಟ್ಟಿದ್ದೆ ಬ್ಯಾಂಕಿಗೆ ಹಾಕು ಅಂತ. ನಾನು ಬೇರೆ ಇನ್ನೊಂದು ಚೆಕ್ ಬರ್ಕೊಡ್ತೀನಿ, ಆ ಚಪ್ಪಲಿ ಕಳ್ಳನಿಗೆ ತಲುಪಿಸ್ಬಿಡು. ಅಮ್ಮ, ಹೋಗಿ ರೆಡಿಯಾಗಿ ಮಾಧವ್ ಸರ್ ಕೆಫೆ ಹತ್ರ ಡ್ರಾಪ್ ಮಾಡ್ತೀನಿ. ಚೆಕ್ ಕೊಟ್ಟು ಬರೋರಂತೆ. ನಾನಾ? ಹಾ, ಆಗ್ಲೇ ಹೇಳದ್ನಲ್ಲ, ಚೆಕ್ ಕೊಟ್ಟಿದ್ದು ನಿಮ್ಗೆ. ಈಗ ನೀವೇ ವಾಪಸ್ ಮಾಡ್ಬೇಕು. ಯಾವ್ದಾದ್ರು ಬೆಂಗಾಲಿ ಸ್ವೀಟ್ ಮಾಡೋಣ? ನೋಡು, ಸ್ವೀಟ್ಸ್ ಎಲ್ಲ ಡಿಸೈಡ್ ಆಗೋಗಿದೆ. ಆದರೂ ಒಂದು ನಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಸರ್ಪ್ರೈಸ್ ಮಾಡೋಣ ಅಂತ. ಅದಕ್ಕೆ ಬೆಂಗಾಲಿ ಸ್ವೀಟ್ ಯಾಕೆ, ನಮ್ದೇ ಕರ್ನಾಟಕದ ಮಾಡೋಣ. ಜಿಲೇಬಿ? ಅದು ಕರ್ನಾಟಕದ. ಪೂರ್ಣಿ ಸೀಮಂತದ ಸ್ವೀಟ್ಸ್ನ ಜನ ಇಷ್ಟಪಟ್ಟು ಮತ್ತೆ ಮತ್ತೆ ಹಾಕಿಸ್ಕೊಂಡು ತಿನ್ಬೇಕು. ಯಾವುದಾದ್ರೂ ಸಿಂಪಲ್ ಆಗಿದ್ರೂ ಅದ್ಭುತ ರುಚಿ ಇರಬೇಕು. ಅಲ್ಲ, ಇಷ್ಟು ದೊಡ್ಡ ಕೆಫೆ ಇಟ್ಕೊಂಡು ನನ್ನ ಸೊಸೆ ಸೀಮಂತಕ್ಕೆ ನಾನೇ ಏನ್ ಸ್ವೀಟ್ ಮಾಡಬೇಕು ಅಂತ ಇಷ್ಟು ಯೋಚನೆ ಮಾಡಬೇಕಾಗಿದೆಯಲ್ಲ. ಸಾ, ಹೊಟ್ಟೆಲಿ ಹಸುವಿದ್ರೆ ತಲೆ ಓಡಲ್ವಂತೆ. ನೀವು ತಿಂಡಿ ತಿಂದಿಲ್ಲ ಅಂತ ಪೂರ್ಣಿ ಮೇಡಮ್ ನನಗ್ ಫೋನ್ ಮಾಡಿ ಹೇಳಿದ್ರು. ಬನ್ನಿ ಸಾ, ತಿಂಡಿ ತಿಂತ ಯೋಚನೆ ಮಾಡಿ ಸಾ. ಒಳ್ಳೆ ಪೂರ್ಣಿ, ಸ್ವಲ್ಪ ಖಾರ ಬಾತ್, ಇಡ್ಲಿ ಏನಾದ್ರು ಅಟ್ಲೀಸ್ಟ್ ನನಗೆ ಕಂಪನಿ ಕೊಡಕ್ಕಾದ್ರು ತಗೊಳ್ಳಿ. ಕ್ಷಮಿಸಿ, ನಾನು ತಿಂಡಿ ತಿಂದಿರ್ಲಿಲ್ಲ ಅಂದ್ರೆ ಖಂಡಿತ ತಿಂತಾ ಇದ್ದೆ. ನೀವು ತಿನ್ನಿ, ಪರವಾಗಿಲ್ಲ, ನಾನು ಕೂತಿರ್ತೀನಿ. ನೀವೇನು ಕೂತ್ಕೋಬೇಕಾಗಿರ್ಲಿಲ್ಲ. ಆದರೂ ನಾನು ಒಬ್ಬನೇ ತಿಂಡಿ ತಿಂತಾ ಇದ್ದೀನಲ್ಲ ಅಂತ ಬಂದು ಕೂತ್ರಿ. ತುಂಬ ಥ್ಯಾಂಕ್ಸ್. ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ದಿನ ನಾನು ಒಬ್ಳೆ ಊಟ ಮಾಡುವಾಗ ನೀವು ಇರ್ತೀರಲ್ಲ. ನಾನು ನಮ್ಮನೆ ಟಿವಿಲಿ. ಕ್ಷಮಿಸಿ, ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟಿದ್ದೆ. ಮೊನ್ನೆ ನೀವು ಮನೆಗೆ ಬಂದಾಗ ನನಗೆ ಕೈ ಕಾಲೇ ಆಡ್ಲಿಲ್ಲ. ನಿಮ್ಗೇನು ಕೊಡ್ಲೇ ಇಲ್ಲ, ಅದಕ್ಕೆ ನಿಮ್ಗೆ ಅಂತ ತಂದಿದ್ದೀನಿ. ಕೊಬ್ಬರಿ ಮಿಠಾಯಿ.
ಅದ್ಭುತ. ಕೊಬ್ಬರಿ ಮಿಠಾಯಿ ನಾನು ತುಂಬ ಸಲ ತಂದಿದ್ದೀನಿ, ಎಷ್ಟೋ ಸಲ ನಾನೇ ಮಾಡಿದ್ದೀನಿ. ಆದರೆ ಈ ಟೇಸ್ಟ್ ಯಾವತ್ತೂ ಬಂದೇ ಇಲ್ಲ. ಇದು ನಿಜವಾಗ್ಲೂ ತುಂಬ ಡಿಫ್ರೆಂಟ್ ಆಗಿದೆ. ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದು ತಗೊಳ್ಳ? ಇದಿಷ್ಟು ನಿಮ್ಗೇನೆ? ಅಯ್ಯೋ, ಇಷ್ಟೊಂದಾ? ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ ಅನ್ಸುತ್ತೆ. ಹಾಗೇನಿಲ್ಲ, ತಗೊಳ್ಳಿ. ನಿಜವಾಗ್ಲೂ ಒಂದು ವಿಶೇಷವಾದ ರುಚಿ ಇದೆ. ಯಾವುದಾದ್ರೂ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಿದ್ದೀರಾ? ಏನೂ ಇಲ್ವಲ್ಲ, ಎಲ್ಲರೂ ಮಾಡೋ ಹಾಗೆ ಮಾಡಿದ್ದೀನಿ. ಇದು ಥರ ದೇವಸ್ಥಾನದ ಪ್ರಸಾದದ ಟೇಸ್ಟ್ ಇದೆ. ನೀವು ನಿಜವಾಗ್ಲೂ ಸೂಪರ್ ಶೇಫ್. ಒಂದು ಕೆಲಸ ಮಾಡ್ತೀರಾ? ನೀವು ಇದನ್ನ ಹೇಗೆ ಮಾಡಿದ್ದು ಅಂತ ರೆಸಿಪಿ ಹೇಳ್ತೀರಾ? ರೆಸಿಪಿನಾ? ಏನ್ ಕಷ್ಟ ತಾತ? ನೀನೇ ಕಷ್ಟ ಅಂದ್ರೆ ನಂಬ್ತೀಯ? ಯಾಕೆ ತಾತ, ಏನಾಯ್ತು? ಇನ್ನೂ ಏನೂ ಆಗಿಲ್ಲ. ನಾ ಸುಮ್ಮನೆ ಹೀಗೆ ಇದ್ರೆ ಆಗತ್ತೆ ಅಷ್ಟೆ. ಕಾಫಿ ಮಾಡ್ಕೊಡ್ಲಾ ತಾತ? ತುಳಸಿಯಲ್ಲಿ ಇನ್ನೇನ್ ಬಂದ್ಬಿಡ್ತಾರ ತಾತ. ನಿಮ್ಗೇನಾದ್ರೂ ಬೇಕಿದ್ರೆ ನನ್ನ ಕೇಳಿ. ಕೇಳೋದಿದೆ, ಕೇಳ್ತೀನಿ. ಮೊದಲು ಕಾಫಿ ಮಾಡು. ತುಳಸಿ ಮಾಡೋ ಥರಾನೇ ಮಾಡು. ಆವತ್ತು ಟೀ ಮಾಡಿ ಕೂಲ್ಗೆಡ್ಸಿದ್ಯಲ್ಲ, ಹಾಗೆ ಮಾಡಬೇಡ. ಆಯ್ತು ತಾತ. ಬಾಸು, ಯಾಕಿಷ್ಟು ಲೇಟ್? ನೀನು ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಸದಾಶಿವಂಗ್ ಅದೇ ಧ್ಯಾನ ಅಂತೆ. ಇದೊಂದು ತಾತ ಯಾವಾಗ್ಲೂ ಬೇತಾಡ್ತಾರೆ, ಇದ್ದೇನೆ ಬಿದ್ದಿರುತ್ತೆ. ಬಾಯ್. ಯಾವುದೇ ಕಾರಣಕ್ಕೂ ಈ ನವದಂಪತಿಗಳನ್ನ ಕೂಡೋದಕ್ಕೆ ಬಿಡ್ಲೇಬಾರ್ದು. ಇಲ್ಲ ಅಂತಂದ್ರೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತೀರ. ಏನ್ ಸರ್ಪ್ರೈಸು? ಬೈ ನೆಕ್ಸ್ಟ್ ವೀಕ್ ವಿ ಆರ್ ಗೋಯಿಂಗ್ ಟು ಸಿಕ್ಕಿಂ. ಯಾಕೆ? ತೀರ್ಥಯಾತ್ರೆಗೆ. ಎಂತ ಪ್ರಶ್ನೆ ಅಂತ ಕೇಳ್ತೀಯ ಬಾಸ್? ನಮ್ಮ ಹನಿಮೂನ್ ಆಗ್ಬಾರ್ದಾ? ಸೋಗ್ಲಾಡಿ, ಕಾಫಿ ಈ ವರ್ಷನೇ ಆಗತ್ತಾ? ತಂದೆ ತಾತ, ಸಮರ್ಥನ್ ಕಾಫಿ ಬೇಕಾ ಅಂತ ಕೇಳ್ತಾ ಇದ್ದೆ. ಬೇಕೇನೋ? ನನ್ನ ಪಾಲಿಂದ ತಗೊಂಡೋಗಿ ಹಿಟ್ಲರ್ ಕುಡಿದು ತಣ್ಣಗಿರ್ಲಿ. ದಂಡ್ಪಿಂಡ ಏನಾದರೂ ಅಂದ್ಯಾ? ಏನಿಲ್ಲ ತಾತ, ನಿಮ್ ಕಾಫಿಗೆ ಸ್ವಲ್ಪ ಶುಗರ್ನ ಜಾಸ್ತಿ ಹಾಕೊಂಡು ತಗೊಂಬ ಅಂತ ಹೇಳಿದೆ. ಭಲೇ ಇದ್ದೀರಾ ಇಬ್ರು. ಕ್ಷಮಿಸಿ ಮಾಧವ್ ಅವರೇ, ನಾನು ಇಲ್ಲೇ ಇದ್ರೆ ನೀವು ಮತ್ತೇನೋ ಹೇಳಿ ಈ ಕ್ಯಾಮ್ರಾನ ನಾನೇ ಇಟ್ಕೊಡೋ ಹಾಗೆ ಮಾಡ್ತೀರಾ. ಅದಕ್ಕೆ ನಿಮ್ಗೆ ಹೇಳ್ದೆ ಹೋಗ್ತಾ ಇದ್ದೀನಿ. ನಿಮ್ಮ ಕೊಬ್ಬರಿ ಮಿಠಾಯಿಗೆ ತುಂಬ ಫ್ಯಾನ್ಸ್ ಆಗ್ಬಿಟ್ರು.
ನೀವು ಬೇಡ ಅಂದರೂ ಇಟ್ಟು ಹೋಗ್ತಿದ್ದೀನಿ. ಇದು ನಿಮಗೆ ಸೇರಿದ್ದು. ಅವರು ಅವಸರದಲ್ಲೇ ಹೊಂಟೋದ್ರು. ಕರಿಯೋಣ ಅಂದ್ರೆ ಹಂಗೆ ಆಟೋ ಹತ್ಕೊಂಡು ಹೊಂಟೇ ಬಿಟ್ರು ಸಾ. ನೋಡ್ ಬಾಸ್, ಸ್ವಲ್ಪನೂ ಅರ್ಥನೇ ಮಾಡ್ಕೊಳಲ್ಲ ಅಂತಾರೆ. ಅಲ್ಲ, ನಮಗೂ ನಮ್ದೇ ಆದಂತ ಆಸೆಗಳು ಇರುತ್ತೆ ಅಂತ ಯಾಕೆ ಅರ್ಥ ಆಗಲ್ಲ ಇವ್ರು? ಯಾವಾಗ್ಲೂ ಎಲ್ರ ಜುಟ್ಟು ತಮ್ಮ ಕೈಲಿ ಇರ್ಬೇಕು ಅಂತಾರೆ. ಈಗ್ಲೂ ಕೂಲ್ ಸಮರ್. ಕೂಲ್ ಆಗಿರಕ್ಕಾಗತ್ತೆ ಬಾಸ್? ನನ್ನ ನಮ್ಗೂ ಅವಿನಾಶ್ ಸರಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ನಾನು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡದೆ ಈಗ ರಜೆ ತಗೊಂಡ್ರೆ ಏನ್ ಅನ್ಕೊಡಲ್ಲ ಅವರು? ಅವರು ಒಳ್ಳೆಯವ್ರಂತ ಹೇಳ್ತಿದ್ದಲ್ವಾ? ಏನೋ ಪರ್ಸನಲ್ ಎಮರ್ಜೆನ್ಸಿ ಅಂತ ಹೇಳಿ 1-2 ದಿನ ರಜೆ ತಗೋ. ಬರೀ ಕೆಲ್ಸದ ವಿಷಯ ಅಲ್ಲ ಬಾಸ್, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾವು ನಮ್ಮ ಮನೆಯವ್ರ ಬಗ್ಗೆ ಪ್ಲಾನ್ ಮಾಡಿದ್ವಿ ಅಲ್ವಾ? ನಾವು ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ನಾನ್ ಕೆಲಸ ಮುಗಿಸ್ಬೇಕು. ನಾನು ಕೆಲಸ ಮುಗಿಸ್ದೆ ರಜೆ ತಗೊಂಡ್ರೆ ಆಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗಕ್ಕೂ ಆಗಲ್ಲ, ಕೆಲ್ಸನೂ ಮುಗ್ದಿರಲ್ಲ. ಅದು ಅಲ್ಲದೆ ತಿಂಗಳಿಗೆ 2 ಸಲ ವೆಕೇಶನ್ಗೆ ಹೋಗುವಷ್ಟು ಅನುಕೂಲ ಆದ್ರೂ ಇದೆಯಾ ನಮ್ಗೆ? ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬರ್ಸು ನಮ್ದು. ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ಬೇಕು. ಪ್ರತಿ ಸಲ ಹೀಗೆ ಬಾಸ್, ತಾತ ಹಿಂಗೇನಾದ್ರೂ ಹೇಳ್ಬಿಡೋದು, ಅದಕ್ಕೆ ಅಮ್ಮ ತಲೆ ಅಳ್ಳಾಡ್ಸೋದು. ಆಯ್ತು ಸಮರ್ಥ್, ನಿನ್ ಕಷ್ಟ ನನಗ್ ಅರ್ಥ ಆಗತ್ತೆ. ಆದ್ರೆ ಮದ್ವೆ ಆಗಿ ಮೊದಲನೇ ಸಲ ಮನೆ ದೇವ್ರ ಹತ್ರ ಹೋಗ್ತಾ ಇದೀವಿ, ಬೇಡ ಅನ್ನೋಕ್ಕಾಗತ್ತಾ? ಬೇಡ ಅಂದ್ರೆ ನಮ್ ತಾತ ಕೇಳ್ಬೇಕಲ್ಲ. ಅದನ್ನೇ ನಾನು ಹೇಳ್ತಿರೋದು. ಒಂದ್ ಪರಿಸ್ಥಿತಿ ಎದುರಿಸೋದು ಅನಿವಾರ್ಯ ಅಂದ್ಮೇಲೆ ಅದ್ರಲ್ಲಿ ಏನ್ ಪಾಸಿಟಿವ್ಸ್ ಇದೆ ಅನ್ನೋದನ್ನ ನಾವು ಹುಡುಕ್ಬೇಕು. ಈಗ ಹೇಳು, ಲಾಸ್ಟ್ ಟೈಮ್ ನೀವು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಆಚೆ ಹೋಗಿದ್ ಯಾವಾಗ? ನಾನು 6th or 7th ಇದ್ದಾಗ ಮೇಲ್ಕೋಟೆಗೆ ಹೋಗಿದ್ವಿ ಅನ್ಸುತ್ತೆ. ಆಮೇಲೆ ಎಲ್ಲೂ ಹೋಗಿಲ್ಲ ಅಲ್ವಾ? ಮತ್ತೆ ಹಾಗಿದ್ಮೇಲೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗೋದಕ್ಕೆ ಇದೊಂದು ಅವಕಾಶ ಅನ್ಕೊಂಡ್ರಾಯ್ತಲ್ವಾ? ಏನ್ ಬಾಸು ನೀನು? ಹೇಳದ್ನಲ್ಲ, ಹೋಗ್ಲೇಬೇಕು, ಅನಿವಾರ್ಯ ಅನ್ನೋದಾದ್ರೆ ಆ ಟ್ರಿಪ್ ಎಂಜಾಯ್ ಮಾಡೋಣ ಬಿಡು. ಹನಿಮೂನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ನಿನಗ್ ಮುಂದಿನ ವಾರ ರಜಾ ಸಿಗಲ್ಲ ಅಂತ ನನಗ್ ಗೊತ್ತು. ಮುಂದಿನ ತಿಂಗಳು ಪ್ಲಾನ್ ಮಾಡಿದ್ರಾಯ್ತು. ಓ, ಕೋತಿ ಮುಖಕ್ಕೆ ಈ ಕೋಪ ಎಲ್ಲ ಸೂಟ್ ಆಗಲ್ಲ. ಎಲ್ಲಿ ಸ್ಮೈಲ್, ದಟ್ಸ್ ಲೈಕ್ ಅ ಗುಡ್ ಬಾಯ್. ಸರಿ, ನೀನ್ ಕೆಲ್ಸ ಮಾಡ್ಕೋ, ನಾನು ಹೋಗಿ ಅಮ್ಮಂಗೆ ಲಗೇಜ್ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ. ನೀನು ಮುಂಚೆನೆ ಹೇಳಿದ್ರೆ ಯಾವ್ದೋ ರೆಡಿಮೇಡ್ ಪಂಚೆ ತರ್ತಿದ್ದೆ. ಲೇಟ್ ಆಗ್ತಿದೆ, ಉಡ್ಕೊಳಕ್ಕೂ ಆಗ್ತಿಲ್ಲ. ಏನ್ ಮಾಡ್ಲಿ? ಬೈಕೋಬೇಡ್ರಿ, ಯಾಕೋ ಇವತ್ತು ನಿಮ್ಮನ್ನ ಪಂಚೆಲ್ ನೋಡ್ಬೇಕು ಅಂತ ಆಸೆ ಆಯ್ತು. ಇರಿ, ನಾನು ಟ್ರೈ ಮಾಡ್ತೀನಿ. ಅಯ್ಯೋ, ಸೀರೆ ಉಡೋದೆ ಕಷ್ಟ ಅನ್ಕೊಂಡಿದ್ದೆ, ಆದ್ರೆ ಇದು ಅದಕ್ಕಿಂತ ಕಷ್ಟ ಅನಿಸ್ತಿದೆ. ಪೂರ್ಣಿ, ಬನ್ನಿ ಪಾಪಮ್ಮ. ನನ್ನ ಮಗಳು ರೆಡಿನಾ? ಮಾವ, ನಿಮಗೆ ಕಾಯ್ತಾ ಇದ್ದೆ. ನಿಮ್ಮ ಮಗನ್ಗೆ ಪಂಚೆ ಉಡ್ಸ್ಬೇಕು, ಆದ್ರೆ ಯಾರಿಗೂ ಬರ್ತಾ ಇಲ್ಲ. ನಿಮಗ್ ಬರುತ್ತಲ್ವಾ ಕಚ್ಚೆ ಪಂಚೆ ಉಡ್ಸೋದಿಕ್ಕೆ? ಬೇರೆ ದಾರಿ ಇಲ್ಲ ರೀ, ಟೈಮ್ ಬೇರೆ ಆಗೋಗಿದೆ. ಅಪ್ಪ ಇವತ್ ಪಂಚೆನೆ ಉಡ್ಬೇಕು ಅಂತ ನಿಮ್ ಮಗಳು ಬೇರೆ ಆರ್ಡರ್ ಮಾಡ್ಬಿಟ್ಟಿದ್ದಾಳೆ. ಇದು ಹೀಗಲ್ಲ.
ಪ್ರೀತಿ ಕಿತ್ತಾಡಿದ್ರೆ ಮಾವ ಆಗಿ ಅದನ್ನು ಸರಿ ಮಾಡಬೇಕು. ಆದರೆ ನನ್ನ ಕೇಸಲ್ಲಿ ನನ್ನ ಸೊಸೆನೇ ನನ್ನ ಮಗನ್ನ ಒಂದು ಮಾಡ್ತಾ ಇದ್ದಾಳೆ. ನಾನು ನಿನಗೆ ಏನು ಹೇಳಲಿ ಪೂರ್ಣಿ? ನೀನು ಮಾಡ್ತಿರೋ ಕೆಲಸಕ್ಕೆ ನಾನು ನಿನಗೆ ಎಷ್ಟು ಅಭಾರಿಯಾಗಿದ್ರೂ ಸಾಲದು. ಮಾವ, ಅಪ್ಪ ಅಮ್ಮ ಅಣ್ಣ ತಂಗಿ ಅಂತ ಸಂಬಂಧಗಳಿರೋದು ಒಂದಾಗಿರೋದಕ್ಕೆ, ಹಳೇದನ್ನೆಲ್ಲ ನೆನೆಸ್ಕೊಂಡು ಹಾಗೆ ಸಾಧಿಸೋದಕ್ಕಲ್ಲ. ಬಸ್ಸು, ರಿಯಲಿ ಇರೋ ಕೆಲಸ ಜೊತೆ ಇದೆ ಅದು ಹೊಸ ಫಿಟ್ಟಿಂಗ್. ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಸಾರಿ ಸಮರ್ಥ್, ಬೇಗ ಬಂದ್ಬಿಡೋಣ. ಯಾಕಮ್ಮ ಇನ್ನೂ ರೆಡಿ ಆಗಿಲ್ವಾ ನೀವು? ಬನ್ನಿ, ನಾನೇ ಸೀರೆ ಸೆಲೆಕ್ಟ್ ಮಾಡ್ತೀನಿ. ಪುಟ್ಟ, ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೊತ್ತಾ? ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ, ನಾನು ಬರಲ್ಲ. ಅದ್ ಹೇಗಾಗತ್ತಮ್ಮ? ಪೂರ್ಣಿ ಎಲ್ರೂ ಕರೆದಿದ್ದಾಳೆ. ಅದು ಅಲ್ಲದೆ ಮಾಧವ್ ಸರ್ ಪುಟ್ಟ, ಶುಭ ಕಾರ್ಯ ಅಲ್ವಾ? ಮುತ್ತೈದೆಯರು ಹೋದ್ರೇನೆ ಚೆನ್ನ. ಅಲ್ಲಮ್ಮ. ಪುಟ್ಟ, ನೀನ್ ಬಲವಂತ ಮಾಡ್ಬೇಡ. ನೀವಿಬ್ರು ಒಟ್ಟಿಗೆ ಹೋಗಿ ಬನ್ನಿ, ಒಂದ್ ಸ್ವಲ್ಪ ಹೊತ್ತು ಜೊತೆಲಿದ್ದಾಗ ಆಗತ್ತೆ. ಸರಿನಮ್ಮ, ನಾವು ಹೋಗಿ ಬರ್ತೀವಿ. ಹೇಗೆ ಹೇಳ್ತಿರೋ ಹಾಗೆ. ಬಾರೋ ಶೇಷು. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಮ್ ದತ್ತಣ್ಣಂಗೆ ಟೆನ್ಷನ್. ನೀವು ಅವನು ಸೀನಿಯರ್ ಸಿಟಿಜನ್ ಕ್ಲಬ್ಗೆ ಸೇರ್ಕೊಳ್ಳಿಲ್ಲ ಅಂದ್ರೆ ಜನ ನಿಮಗ್ ವಯಸ್ಸಾಗಿಲ್ಲ ಅಂತ ತಿಳ್ಕೊತಾರಲ್ಲ ಅಂತ, ಅದಕ್ಕೆ ಅಷ್ಟೇ ಅವಸರ ಮಾಡ್ತಿದ್ದಾನೆ. ನೀವೇಂತ ತಿಳ್ಕೊಬೇಡಿ ಅಲ್ವ ದತ್ತಣ್ಣ? ಶೇಷು, ನಾನು ಕಾಲು ಎಳ್ದಿದ್ದು ಸಾಕು. ಪೇಪರ್ ತಂದಿದ್ದೀಯಾ? ತೆಗಿ. ಮೊದಲು ಕೆಲಸ, ಆಮೇಲೆ ಬೇಕಾದ್ರೆ ತಮಾಷೆ ಮಾಡು. ತುಳಸಿ, ಆಮವ ಬೀಗರ್ ಬಂದಿರೋ ಸಂತೋಷಕ್ಕೆ ಉಪ್ಪಿಟ್ಟು ಮಾಡು. ಅವರೇ ಕಾಳು ಉಪ್ಪಿಟ್ಟು. ಅದು ಮಾವ, ಕೇಳಿಸ್ತಾ ಇಲ್ವಾ? ಅದು ಅವರೆಕಾಳು ತಿಂದ್ರೆ ನಿಮಗ್ ಗ್ಯಾಸ್ ಆಗತ್ತೆ. ನೆಗದು ಬಿತ್ತು. ಅಲ್ಲ, ಇಷ್ಟು ವರ್ಷ ಆಯ್ತು, ಬಂದವ್ರ ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋದು ಗೊತ್ತಾಗೋದಿಲ್ವಾ ನಿನ್ಗೆ? ಗ್ಯಾಸ್ ಅಂತೆ ಮತ್ತೊಂದು. ಕ್ಷಮಿಸಿ ಮಾವ, ಆದ್ರೂ ಅವರೆಕಾಳು ಯಾವ ಸೀಸನ್ ನಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ತಿಂದು ಮುಗಿಸ್ಬಿಡ್ಬೇಕು, ಗೊತ್ತಾಯ್ತಾ? ಅಯ್ಯೋ ಪರವಾಗಿಲ್ಲ ಬಿಡಿ, ನಾನೆಲ್ಲ ಮುಗಿಸ್ಕೊಂಡೆ ಬಂದಿದ್ದೀನಿ. ನೀವೇನೋ ತಿನ್ಕೊಂಡು ಬಂದಿರ್ತೀರಪ್ಪ, ಆದ್ರೆ ನಮ್ಮ ಹೊಟ್ಟೆ ಚುರ್ರ ಅಂತ ಇರುತ್ತಲ್ಲ, ಅದಕ್ಕೂ ಪೂಜೆ ಮಾಡ್ಬೇಕಲ್ವೇ? ಇನ್ನೂ ಇಲ್ಲೇ ನಿಂತಿದ್ದೀಯಾ? ಹೋಗು. ಅಂದ್ರೆ ಇದು ಅವಿನಾಶ್ ಸರ್ ಮನೆನಾ? ರೀ, ಇವಳು ನನ್ನ ಫ್ರೆಂಡು ಸಿರಿ ಅಂತ. ಎಲ್ಲಿ ನಿನ್ನ ಯಜಮಾನ್ರು? ಬೈಕ್ ಪಾರ್ಕ್ ಮಾಡ್ತಿದ್ದಾರೆ ಅಂತ ಹೇಳ್ದೆ. ಅಲ್ಲಿ ನಿಂತಿದ್ದಾರೆ ನೋಡು. ಬ್ಲೂ ಕಲರ್ ಕುರ್ತಾ ಹಾಕೊಂಡು ಅವರೇ ನನ್ನ ಹಸ್ಬೆಂಡ್ ಸಮರ್ಥ್ ಅಂತ. ಓ ನೈಸ್. ಸಮರ್ಥ್ ನಿಮ್ಮ ಹಸ್ಬೆಂಡಾ? ನಮ್ಮ ಕಂಪ್ನಿಯಲ್ಲೇ ಕೆಲಸ ಮಾಡೋದವರು. ಹೌದಾ? ಸಚ್ ಅ ಸ್ಮಾಲ್ ವರ್ಲ್ಡ್. ಇವ್ರನ್ನೆಲ್ಲ ಯಾರು ಕರೆದಿತ್ತು? ನಿಮ್ಮ ಅತ್ತಿಗೆ.
ಅಮ್ಮ ಮುತ್ತೈದೆಯರು ಅರ್ಶನ ಕುಂಕುಮ ಶಾಸ್ತ್ರ ಶುರು ಮಾಡಿ. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಅಮ್ಮ ನಿಮ್ಮ ತವ್ರ ಮನೆಯಿಂದ ಯಾರು ಬಂದಿದ್ದಾರೋ ಅವ್ರು ಬಂದು ಅರಿಶಿನ ಕುಂಕುಮ ಹಚ್ಚಿ ಮಡ್ಲು ತುಂಬಬೇಕಮ್ಮ. ಓಹೋ ಅವರೇ ಕಾಳು ಉಪ್ಪಿಟ್ಟು. ತುಳಸಿ ಸೂಪರ್ ಅಮ್ಮ. ದತ್ತಣ ಕಾರಲ್ಲಿ ಬೇರೆ ಹೋಗ್ಬೇಕು ಅಂತೀಯಾ, ಅವರೇ ಕಾಳು ಉಪ್ಪಿಟ್ಟು ತಿಂತಾ ಇದ್ದೀಯಾ, ಸ್ವಲ್ಪ ಹುಷಾರಾಗಿರು. ಲೇ ಗೊತ್ತು ಕಣ, ನಿನ್ಗಿಂತ ಹೆಚ್ಚಾಗೆ ನಾನು ಓಡಾಡಿದ್ದೀನಿ. ಏನ್ ಬೇಗ್ರ ಹಾಗೆ ನಡೀತಿದೆ ನಿಮ್ಮ ಬುಕ್ ಸ್ಟೋರು? ಚೆನ್ನಾಗಿ ನಡೀತಾ ಇದೆ. ನೀವೊಂದ್ಸಲ ಬಂದು ಹೋಗ್ಬೇಕು. ನನಗೂ ಬಹಳ ದಿವಸದಿಂದ ಬರಬೇಕು ಅನ್ಕೊಂಡೇ ಇದ್ದೆ. ಆದರೆ ಈ ಪಂಚಾಯಿತಿ ಆ ಪಂಚಾಯಿತಿ ಅಂದ್ಕೊಂಡು ತುಂಬ ಬ್ಯುಸಿ ಆಗಿಬಿಟ್ಟೆ ನೋಡಿ, ಬರೋದಕ್ಕೆ ಆಗಲಿಲ್ಲ. ಸೀನಿಯರ್ ಸಿಟಿಸನ್ಸ್ ಕ್ಲಬ್ಗೆ ಇಯರ್ಲಿ ಮೆಂಬರ್ಶಿಪ್ ಇರುತ್ತೆ ಅಂತ ಹೇಳಿದ್ನಲ್ಲ, 1500 ರೂಪಾಯಿ ತಂದಿದ್ದೀರಿ ತಾನೆ? ಸೀನಿಯರ್ ಕ್ಲಬ್ ಏನದು? 1500 ಯಾತಕ್ಕದು? ಅಣ್ಣನ್ ಮರ್ವಿನ್ ವಿಚಾರನ ಏನ್ ಹೆಚ್ಚು ದಿನ ಗುಟ್ಟಾಗಿಡಕ್ಕಾಗೋದಿಲ್ಲ ಅನ್ಸುತ್ತೆ. ಮುಗೀತಾ? ಇಲ್ಲಿಂದ ಹೊರಡ್ಬೋದಾ? ನನಗೆ ಇವ್ರ ಮನೆ ಅಂತ ಗೊತ್ತಿರೋ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಇದು ನಿಮ್ಮ ಬಾಸ್ ಮನೆ ಅಂತ ನನಗೂ ಗೊತ್ತಿರಲಿಲ್ಲ ಸಮರ್ಥ್. ಐ ಆಮ್ ರಿಯಲಿ ಸಾರಿ. ಆದ್ರೆ ಅವ್ರ ತಮ್ಮ ನಿನ್ನ ಹತ್ರ ಯಾಕೆ ಎಲ್ರಿಗೂ ಜ್ಯೂಸ್ ಕೊಡೋದಕ್ಕೆ ಹೇಳಿದ್ರು? ಈಗ ಅದನ್ನ ನಿನಗೆ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೋಬೇಕಾ ನಾನು? ಬೇಡ. ಬಟ್ ಈ ತರ ಸಿಚುವೇಶನ್ ಬಂದಾಗ ಸ್ಮಾರ್ಟ್ ಆಗಿ ನೋ ಅನ್ನೋದನ್ನ ಕಲಿಬೇಕು ಕಣೋ ನಾವು. ನೀನಿಲ್ಲಿ ಅವ್ರ ಗೆಸ್ಟ್, ಎಂಪ್ಲಾಯ್ ಅಲ್ಲ. ಇದು ಅವ್ರಿಗೂ ಗೊತ್ತಿರಬೇಕು, ನಿನಗೂ ಗೊತ್ತಿರಬೇಕು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನಗಿವಾಗ ಯಾರು ಪ್ರವಚನ ಕೇಳೋದಕ್ಕೆ ಮೂಡಿಲ್ಲ. ನನಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲಮ್ಮ. ಇನ್ನು ಎಷ್ಟೊತ್ತಿರ್ಬೇಕಿಲ್ಲಿ? ಇನ್ನೊಂದು ಸ್ವಲ್ಪ ಹೊತ್ತು ಸಮರ್ಥ್. ನೋಡಿದ್ಯಲ್ಲ ನಾವು ಬಂದಿದ್ದಕ್ಕೆ ಪೂರ್ಣಿ ಎಷ್ಟು ಖುಷಿ ಪಟ್ಲು ಅಂತ. ನನ್ನ ಬಿಟ್ರೆ ಅವಳಿಗೆ ಬೇರೆ ಯಾರು ಫ್ರೆಂಡ್ಸ್ ಇಲ್ಲ ಸಮರ್ಥ್. ಮೊದಲು ಅವಳನ್ನ ಊಟಕ್ಕೆ ಕಳಿಸಿ ಆಮೇಲೆ ನಾವು ಹೊರಡೋಣ, ಸರಿನಾ? ಅಲ್ಲಿ ತಾತನ ಮಾತು ಕೇಳಬೇಕು, ಇಲ್ಲಿ ನಿನ್ನ ಮಾತು ಕೇಳಬೇಕು. ಬರೀ ಮಾತು ಕೇಳೋದೇ ಆಗೋಯ್ತು ನನ್ನ ಜೀವನ.
ನೋಡಿದ್ರೆ ಅಲ್ಲಿ ಏನಾಗ್ತಿದೆ ಅಂತ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ಮಲಗಿಸಿರೋ ನಿಮ್ಮಣ್ಣ ಮೆರೀತಾ ಇದ್ದಾರೆ. ಮಗನ ಜೊತೆ ಸಂಬಂಧ ಸರಿ ಹೋಯ್ತು ಅಂತ. ಆದ್ರೆ ನಿಮ್ಮನ್ನ, ನನ್ನನ್ನ, ನಿಧಿನ ಯಾರಾದ್ರೂ ವಿಚಾರಿಸ್ಕೊಂಡ್ರ? ನಮ್ಮಣ್ಣ ರಾಮ ಅಂತಿದ್ರಿ, ಆದ್ರೆ ನಿಮ್ಮಣ್ಣ ನಿಮ್ಮನ್ನ ವನವಾಸಕ್ಕೆ ಕಳಿಸಿ ಮೆರೀತಾ ಇದ್ದಾನೆ. ಊರ್ಮಿಳ ಕಾಯೋದಕ್ಕೆ ಅರ್ಥ ಇತ್ತು, ಲಕ್ಷ್ಮಣ ವನವಾಸದಿಂದ ವಾಪಸ್ ಬರ್ತಾನೆ ಅಂತ ಗೊತ್ತಿತ್ತು. ಆದ್ರೆ ನಾನು ಕಾಯೋದಕ್ಕೆ ಅರ್ಥ ಇದೆ ಏನ್ರಿ? ನಾನು ಮಾಡ್ತಿರೋ ಕೆಲಸ ತಪ್ಪು ಅಂತಾದ್ರೆ ಅದನ್ನ ಹೇಳೋದಕ್ಕಾದ್ರೂ ಎದ್ದೇಳಿ. ನೀವಾಗ ನೀವೇ ಎದ್ದು ಶಾರ್ವರಿ ನೀನ್ ಮಾಡ್ತಿರೋದು ತಪ್ಪು ಅಂತ ಹೇಳೋವರೆಗೂ ನಾನು ಈ ಮನೆಯಲ್ಲಿ ನೆಮ್ಮದಿ ಇರೋದಕ್ಕೆ ಬಿಡಲ್ಲ. ಇದು ಬರೀ ಮಾತಲ್ಲ, ನನ್ನ ಪ್ರತಿಜ್ಞೆ. ಪೂರ್ಣಿ, ನೀವಿಬ್ರು ಬಡಿಸಿದ್ರು ಮಾತ್ರ ಊಟ ಮಾಡ್ತೀನಿ ಅಂತಿದ್ದಾಳೆ. ರೀ, ಇವಳು ನೀವು ಮಾವ ಊಟ ಬಡಿಸಿದ್ರೆ ಮಾತ್ರ ಊಟ ಮಾಡೋದು ಅಂತಿದ್ದಾಳೆ. ನಾನೇನ್ ಮಾಡ್ಲಿ? ಒಳ್ಳೆ ಕತೆ ನಿಂದು. ಪುಣ್ಯ, ಸ್ವೀಟ್ ಇನ್ನೊಂದು ತಿಂತೀಯಾ? ಚೂ ಸಾಂಬಾರ್ ಹಾಕ್ಲಾ? ತಗೋ, ಇಷ್ಟ ಅಲ್ವಾ? Are you still happy? ನಿನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ. ಸ್ವಲ್ಪ ವೇಟ್ ಮಾಡಿದ್ರೆ ಟೈಮೇ ಉತ್ತರ ಹೇಳುತ್ತೆ. ಪುಣ್ಯ, ಮೊದಲು ಮಾವ ಮಾಡಿದ ಸ್ವೀಟು ಅಂದ್ರೆ ಕಣ್ಣೆತ್ತಿನೂ ನೋಡ್ತಿರ್ಲಿಲ್ಲ. ಆದ್ರೆ ಈಗ ಅವರಾಗೆ ಮಾವ ಮಾಡಿರೋ ಸ್ವೀಟ್ನ ತಿನ್ನಿಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು ಪಾಪು. ಥ್ಯಾಂಕ್ಸ್. ಸರ್ ಸಾರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಹೌದು, ಮಾಡಾಯ್ತಲ್ಲ, ಅದೇನು ವಿಚಾರ ಹೇಳಿ. ಸರ್, ಹೊಸ ಪ್ರಾಜೆಕ್ಟ್ ಡೆಡ್ಲೈನ್ನ ಪ್ರೀಪೋನ್ ಮಾಡಬೇಕು ಅಂತ ಕ್ಲೈಂಟ್ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತೇ ಪ್ರೆಸೆಂಟೇಷನು, ಮೀಟಿಂಗು ಎಲ್ಲ ಮುಗಿದೋಗ್ಬಿಡ್ಬೇಕು ಅಂತಿದ್ದಾರೆ. ರೀ, ಅವ್ರು ಹೇಳ್ತಾರ್ರಿ, ನೀವ್ ಆಗಲ್ಲ ಅಂತ ಕನ್ವಿನ್ಸ್ ಮಾಡಿ. ಅವ್ರು ಹೇಳ್ದಂಗೆಲ್ಲ ನಾವು ಕೇಳಕ್ಕಾಗಲ್ಲ. ಸರ್, ನಾನು ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡೆ, ಆದರೆ ಅವ್ರು ಕೇಳ್ತಾ ಇಲ್ಲ. ಮುಂದಿನ ವಾರ ಅದೇನೋ ಅಬ್ರಾಡಿಗೆ ಹೋಗ್ಬೇಕಂತೆ. ಅಷ್ಟರಲ್ಲಿ ಎಲ್ಲ ಫೈನಲೈಸ್ ಆಗಬೇಕು ಅಂತಿದ್ದಾರೆ. ನೋಡಿ, ನಮ್ಮನೇಲಿ ಇವತ್ತು ಫಂಕ್ಷನ್ ನಡೀತಾ ಇದೆ. ನಾನು ಬ್ರೋ ಎಲ್ಲ ಬಿಸಿ ಇದೀವಿ. ಸಡನ್ ಆಗಿ ಇವಾಗ್ಲೇ ಆಗ್ಬೇಕು ಅಂದ್ರೆ ಅದು ಹೇಗ್ರಿ ಆಗುತ್ತೆ? ನಾನು ಅದನ್ನೆಲ್ಲ ಹೇಳ್ದೆ ಸರ್. ಸರಿ ಆಗಲ್ಲ ಅಂದ್ರೆ ಡೀಲ್ ಕ್ಯಾನ್ಸಲ್ ಅಂದ್ಬಿಟ್ರು. ಶಿಟ್,
ಇಲ್ಲೆಲ್ಲ ಹಾಗೆ ಬಿಟ್ಟು ಹೇಗ್ರಿ ಹೋಗೋಕ್ಕಾಗುತ್ತೆ? ಸರಿ, ನೀವೊಂದು ಕೆಲಸ ಮಾಡಿ, ಆ ಪ್ರಾಜೆಕ್ಟ್ ಲೀಡ್ ಸಮರ್ಥ ಇದಾನಲ್ಲ, ಅವ್ನಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿ. ಇಷ್ಟೊತ್ತು ಇಲ್ಲೇ ಓಡಾಡ್ಕೊಂಡಿದ್ದ. ಸಮರ್ಥ ಅಲ್ಲಿದ್ರ ಸರ್? ಇವತ್ತು ವರ್ಕ್ ಫ್ರಮ್ ಹೋಮ್ ಅಂದಿದ್ರು, ನಾಳೆ ರಜಾ ಅವರು. ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ವಾಟ್? ಹೌ ಇರ್ರೆಸ್ಪಾನ್ಸಿಬಲ್. ನಾನು ಅವತ್ತೇ ಬ್ರೋಕ್ ಹೇಳಿದೆ ಅವ್ನ ಕೈಲಿ ಆಗಲ್ಲ ಅಂತ. ಈಗ ನೋಡಿ, ವರ್ಕ್ ಫ್ರಮ್ ಹೋಮ್ ಅನ್ಕೊಂಡು ಬಾಸ್ ಮನೆ ಸೀಮಂತದಲ್ಲಿ ಓಡಾಡ್ಕೊಂಡಿದ್ದಾನೆ. ಸರ್, ಕ್ಲೈಂಟ್ ಫೋನ್ ಬರ್ತಾನೆ ಇದೆ, ಏನ್ ಹೇಳಿ ಸರ್? ಇವಾಗ ಫೋನ್ ಪಿಕ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಫೋನ್ ಮಾಡ್ತೀನಿ. ಇವಾಗ ಫೋನ್ ಇಟ್ಟು ಮುಂದಿನ ಕೆಲಸ ನೋಡಿ. ಸಿರಿ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವ್ರಾಗ್ಲೇ ಹೋದ್ರಲ್ಲ ಅತ್ಗೆ. ಹೌದಾ? ನನಗೆ ಹೇಳಿ ಹೋಗ್ಬೇಕಿತ್ತಲ್ಲ. ಬನ್ನಿ, ನಾವೆಲ್ಲ ಊಟ ಮುಗಿಸ್ಕೊಳ್ಳೋಣ. ಪೂರ್ಣಿ, ನೀನು ಸ್ವಲ್ಪ ರೆಸ್ಟ್ ಮಾಡು. ಸರಿ ಅತ್ತೆ. ಮಾವ, ಹಿರಿ, ನಿಮ್ಮಿಬ್ರಿಗೂ ತುಂಬಾ ಥ್ಯಾಂಕ್ಸ್. ನನ್ಗಿವತ್ತು ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ನೀವಿಬ್ರು. ಓಡಾಡಿ ಅರೇಂಜ್ಮೆಂಟ್ ಮಾಡಿಸಿದ್ದು ನೀನು, ಆದರೆ ಕ್ರೆಡಿಟ್ ಇನ್ಯಾರ್ಗೋ. ಬ್ರೋ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮ್ಮ ಹೊಸ ಪ್ರಾಜೆಕ್ಟ್ ಕ್ಲೈಂಟ್ ಇವತ್ತೇ ಪ್ರೆಸೆಂಟೇಷನ್ ಬೇಕು ಅಂತಿದ್ದಾರೆ. ಅವ್ರು ಅಬ್ರಾಡ್ ಹೋಗ್ಬೇಕಂತೆ. ವಾಟ್? ಹೌದು ಬ್ರೋ, ನೀನು ಅಪಾಯಿಂಟ್ ಮಾಡಿದ ಪ್ರಾಜೆಕ್ಟ್ ಲೀಡ್ ಸಮರ್ಥ್ ಇಲ್ಲಿಂದ ಹೋದ್ಮೇಲೆ ಫೋನೇ ಎತ್ತಾ ಇಲ್ಲ. ಅಭಿ, ಯು ನೋ ಆಲ್ ದ ಡೀಟೇಲ್ಸ್ ರೈಟ್? ಅದು ನಮ್ಗೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟು, ನೀನೇ ಹ್ಯಾಂಡಲ್ ಮಾಡು. ನೋ ಬ್ರೋ, ನನಗೆ ಆ ಪ್ರಾಜೆಕ್ಟ್ ಇಷ್ಟನೇ ಆಗಿರಲಿಲ್ಲ. ನೀನೇ ವೆಲ್ಡನ್ ಅಂತ ತಲೆ ಮೇಲೆ ಕೂರಿಸ್ದೆ. ಈಗ ಏನಾಗಿದೆ ನೋಡು. ಫಸ್ಟ್ ಆಫ್ ಆಲ್ ನಾನು ಆ ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟೇ ಆಗಿಲ್ಲ. ಐ ಕೆನಾಟ್ ಪ್ರೆಸೆಂಟ್ ಇಟ್ ಬ್ರೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಅವಿ, ಫಂಕ್ಷನ್ ಎಲ್ಲ ಮುಗೀತು, ಎಲ್ಲ ನಾವು ಅನ್ಕೊಂಡಂಗೆ ಆಯ್ತು. ಇನ್ನೇನು ಶಾಸ್ತ್ರ ಇರಲ್ಲ. ನೀನ್ ಬೇಕು ಅಂದ್ರೆ ಆಫೀಸ್ಗೆ ಹೋಗ್ಬಾ. ಚಿಕ್ಕಮ್ಮ, ಅದು ಪೂರ್ಣಿ ಜೊತೆ ನಾವೆಲ್ಲ ಇದ್ದೀವಲ್ವಾ ಅಭಿ? ಆದರೂ ಇವತ್ತು ಪೂರ್ಣಿ ಜೊತೆನೇ ಇದ್ದಿದ್ರೆ ಚೆನ್ನಾಗಿರೋದು. ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅನ್ಸುತ್ತೆ ಮಾವ. ಪರವಾಗಿಲ್ಲ, ಅವ್ರು ಹೋಗಿ ಬರಲಿ. ಸುಸ್ತಾಗ್ತಿದ್ಯಾ? ಸುಮಾರು ಸಲ ಎದ್ದು ಕೂತು ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತು. ಅಪ್ಪ ಮಗ ಇಬ್ರು ಸೇರಿ ಊಟ ಬಡಿಸಿದ್ರಿ ಅನ್ನೋ ಖುಷಿಲಿ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನು ಒಂದು ಮಾತು ಬೇಡ ಅನ್ಪೂರ್ಣೆ, ಇಲ್ಲೇ ಇದ್ಬಿಡ್ತೀನಿ. ಯಾಕೋ ಇವತ್ತು ನಿಂಗೆ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ. ಪೂರ್ಣಿ, ರೀ, ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ಹೋಗಿ ಬನ್ನಿ. ನಾನು ಮಾತ್ರೆ ತಗೊಂಡು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದರೂ ಪೂರ್ಣ್ಯ ರೀ, ನಾನೇ ಹೇಳ್ತಿದ್ದೀನಲ್ಲ, ನೀವು ಹೋಗಿ ಬನ್ನಿ. ಬಟ್ ನಿನ್ಗೆ ಏನೇ ಬೇಕಂದ್ರೂ ನನ್ನ ಕಾಲ್ ಮಾಡು. ಪಾಪಮ್ಮ, ಏನಾದರೂ ಹೇಳಬೇಕಿತ್ತಾ? ಇಲ್ಲ ಪೂರ್ಣಿ, ನೀನು ಒಬ್ಬಳೇ ಇರ್ತೀಯಲ್ಲ ಅಂತ ಬಂದೆ.
ಏನಾದರೂ ಸಹಾಯ ಬೇಕಾ? ಏನು ಬೇಡ ಪಾಪಮ್ಮ, ನಂಗೆ ಸ್ವಲ್ಪ ನಿದ್ದೆ ಎಳಿತಿದೆ, ಮಲ್ಕೋತೀನಿ. ಏನಾದರೂ ಬೇಕಿದ್ರೆ ನಾನೇ ಕೂಗ್ತೀನಿ. ಇಲ್ಲ ಪೂರ್ಣಿ, ನಾನು ಇಲ್ಲೇ ಕೂತಿರ್ತೀನಿ. ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪಮ್ಮ, ನಾನು ಮಲ್ಕೋತೀನಿ. ಅದು ಯಾಕೆ, ಏನಾಯ್ತು, ಏನಿದು? ಅಯ್ಯ, ಅದು ಪೂರ್ಣಿಗೇನಾಯ್ತು? ಅಯ್ಯ, ಪೂರ್ಣಿ ಯಾರಿಗೂ ಹೇಳಬಾರ್ದು ಅಂದಿದ್ದಾಳೆ. ಅವಳಿಗೆ ಸ್ವಲ್ಪ ಹೊಟ್ಟೆ ನೋವಂತೆ. ಅದಕ್ಕೆ ಉಪ್ಪು ಬಿಸಿ ನೀರು ಶಾಖ ಕೊಡೋದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ಹೊಟ್ಟೆ ನೋವಾ? ಯಾವಾಗಿಂದ ಪಾಪಮ್ಮ? ಅದು ಈ ಟೈಮಲ್ಲಿ ನೆಗ್ಲೆಕ್ಟ್ ಮಾಡೋದು ಸರಿನಾ? ನೀವಾದ್ರೂ ಹೇಳೋದು ಬೇಡವಾ ಪಾಪಮ್ಮ? ಪೂರ್ಣಿ, ಪುಟ್ಟ, ಪಾಪು ಯಾವಾಗ್ಲೂ ಫೋನ್ ಚಾರ್ಜರ್ ಮರ್ತೋಗ್ಬಿಡ್ತಾನೆ. ನೀನ್ ನಿನ್ ಬ್ಯಾಗಲ್ಲಿ ಇಟ್ಕೊಂಬಿಡು. ನಿಮಗೆ ಬೇಜಾರಾಗ್ಲಿಲ್ವಾ? ಬೇಜಾರ? ಹೇಗೆ? ತಾತ ಸಮರ್ಥ ಹಾಗೆ ಹೇಳಿದ್ದಕ್ಕೆ ಬೇಜಾರು ಯಾತಿಕೆ ಪುಟ್ಟ? ಒಂದು ವಯಸ್ಸಿಗೆ ತಕ್ಕಾಗಿರ್ಬೇಕು, ಎರಡನೇದು ಪ್ರಯಾಣ ಮಾಡೋದಕ್ಕೆ ಈ ತರ ಸಾದಾ ಸೀರೆನೇ ಆರಾಮಲ್ವಾ? ನಿಮ್ಗೆಷ್ಟು ಬೇಜಾರು ಮಾಡಿದ್ರು ನೀವ್ ಯಾರನ್ನೂ ಬಿಟ್ಕೊಡಲ್ಲ ಅಲ್ವಾ? ಬಾಸು, ಈ ಟೀ ಶರ್ಟ್ ಹೇಗಿದೆ? ಇದಾ? ಯಾಕೆ ಚೆನ್ನಾಗಿಲ್ವಾ? ಒಂದ್ ನಿಮಿಷ ಬಾಸು, ಇವೆರಡರಲ್ಲಿ ಯಾವ್ದು ಓಕೆ? ಅಲ್ಲ ಸಮರ್, ಇಷ್ಟೊಂದೆಲ್ಲ ಆಪ್ಷನ್ ಇಟ್ಕೊಂಡು ಸೆಲೆಕ್ಟ್ ಮಾಡೋದಕ್ಕೆ ನೀನೇನು ಅವಾರ್ಡ್ ಫಂಕ್ಷನ್ಗೆ ಹೋಗ್ತಿದ್ಯಾ? ಪುಟ್ಟ, ಪಾಪ ಯಾಕೆ ಹಾಗಂದೆ? ಅವನಿಗೆ ಬೇಜಾರಾಯ್ತು ಏನೋ. ಮತ್ತೊಬ್ರಿಗೂ ನಮ್ಮಿಂದ ಬೇಜಾರಾಗತ್ತೆ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಹೀಗೆ ಅವ್ರ ಭಾಷೆನಲ್ಲೇ ಹೇಳ್ಬೇಕು. ಅವನಿಗೆ ಅರ್ಥ ಆಗತ್ತೆ. ಅವನೇನು ಅನ್ಕೊಂಡಿರಲ್ಲಮ್ಮ. ಪೂರ್ಣಿ ನಿದ್ದೆ ಮಾಡಬೇಡಮ್ಮ, ಪ್ಲೀಸ್ ಪ್ಲೀಸ್. ಕಷ್ಟಪಟ್ಟಾದ್ರೂ ಕಾನ್ಶಿಯಸ್ ಆಗಿರಮ್ಮ, ಪ್ಲೀಸ್ ಪ್ಲೀಸ್. ಪಾಪಗೋಸ್ಕರ ಪೂರ್ಣಿ, ಪ್ಲೀಸ್ ಪ್ಲೀಸ್ ಎದ್ದೇಳು. ಆಗ್ತಿಲ್ಲ ಮಾವ. ಹಾಗೆ ಹೇಳ್ಬೇಡ ಮಗಳೇ. ಅವಿ ನಿನ್ ಮಗು ಮೇಲಿಟ್ರು ಆಸೆಗೋಸ್ಕರನಾದ್ರೂ ನೀನ್ ಧೈರ್ಯವಾಗಿರ್ಬೇಕು. ನಿಂಗೇನು ಆಗಲ್ಲ. ನೋಡು ನೋಡು, ಆಸ್ಪತ್ರೆ ಇನ್ನೇನು ಬಂದ್ಬಿಡ್ತು. ಕಣ್ಬಿಡು ಮಗಳೇ, ಪ್ಲೀಸ್ ಪ್ಲೀಸ್ ಕಣ್ಬಿಡು. ಏನಾಯ್ತು ಪುಟ್ಟ? ಅಮ್ಮ, ನಾನು ಅಲ್ಲಿಂದ ಹೊರಟಾಗ ಪೂರ್ಣಿ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ಲು. ಹೇಗಿದ್ದಾಳೆ ಕೇಳೋಣ ಅಂತ ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತುತ್ತಿಲ್ಲ. ಹೌದಾ? ಎಲ್ಲೋ ರೆಸ್ಟ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡು. ಹಸ್ರಿ ಹೇಸು, ಊಟಾಟ ಅಂತೆಲ್ಲ ಆಗಿ ಸುಸ್ತಾಗಿ ಮಲಗಿರ್ಬೋದು. ನೀನ್ ಯೋಚನೆ ಮಾಡ್ಬೇಡ ಪುಟ್ಟ. ಅದ್ ಹಾಗಲ್ಲಮ್ಮ. ನನಗೆ ಅವ್ರ ಮನೆಯವ್ರ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ. ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರಾ? ಯಾಕೋ ದಂಡ್ಪಿಂಡ, ನಿನಗೇನಾಯ್ತು ಅವ್ರ ಮನೆ?
ತೊಗಲಾಡಿ, ನಾವು ದೇವಸ್ಥಾನಕ್ಕೆ ಹೋಗೋವರೆಗೂ ನಿನ್ನ 2 ಕೈಗಳು ನನಗೆ ಕಾಣೋ ಹಾಗೆ ಇರಬೇಕು. ಮನೆ ಒಳಗ್ ಕರೀದೇ ಇದ್ರು, ಇಷ್ಟು ದಿನ ಬೆಲ್ ಮಾಡಿದ್ರೆ ಡೋರ್ ಓಪನ್ ಮಾಡೋರು, ಈಗ ಅದನ್ನು ಬಿಟ್ಬಿಟ್ರ? ಅಮ್ಮ 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 ಅಂಕಲ್ ನೀವಾ? ನನಗೆ ಎಷ್ಟು ಭಯ ಪಡ್ಕೊಂಡ್ಬಿಟ್ಟಿದೆ ಗೊತ್ತಾ? ಭಯಾನ ನಿನಗ? ನಿಮ್ ತಾತಂಗೆ ಹೆದರ್ಕೊಂಡೋಳಲ್ಲ ನೀನು. ಕೋಪ ಮಾಡ್ಕೋಬೇಡ, ತಮಾಷೆ ಮಾಡಿದೆ. ನೀನು ಬರೋದನ್ನ ನೋಡಿ ನಾನು ಅಲ್ಲಿಂದಾನೆ ಕರೆದೆ, ನಿನಗೆ ಕೇಳಲಿಲ್ಲ ಅನ್ಸುತ್ತೆ. ಹೌದಾ? ನಂಗೆ ಕೇಳಿಸ್ಲಿಲ್ಲ. ಅಲ್ಲ ಅಂಕಲ್, ಆಗ್ಲಿಂದ ಬೆಲ್ ಮಾಡ್ತಿದ್ದೀನಿ, ಅಮ್ಮ ಡೋರೇ ಓಪನ್ ಮಾಡ್ತಿಲ್ಲ. ಡೋರ್ ಓಪನ್ ಮಾಡಕ್ ಒಳಗೆ ಯಾರಾದ್ರೂ ಇದ್ರೆ ತಾನೆ. ಯಾರು ಇಲ್ವಾ? ಎಲ್ಲಿಗೆ ಹೋದ್ರು? ಮನೆ ದೇವರು ಸಿದ್ಧಲಿಂಗೇಶ್ವರ ದರ್ಶನಕ್ಕೆ ಅಂತ ಯಡಿಯೂರಿಗೆ ಹೋಗಿದ್ದಾರೆ. ಮನೆ ದೇವ್ರಿಗ? ಅಲ್ಲ ನನಗ್ ಒಂದ್ ಮಾತಾದ್ರು. ಕೋಪ ಮಾಡ್ಕೋಬೇಡ ಸಂಧ್ಯಾ, ಅರ್ಜೆಂಟ್ ಎಲ್ಲ ಹೊರಟ್ಬಿಟ್ರು. ನೀನ್ ಬಾ ನಮ್ಮ ಮನೆಗೆ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಕಾಫಿ ಕುಡಿತಾ ಮಾತಾಡೋಣ. ಇಲ್ಲ ಅಂಕಲ್, ನಾ ಇನ್ನೊಂದಿನ ಬರ್ತೀನಿ. ಅಲ್ಲಮ್ಮ, ನಮ್ಮನೆ ಎಷ್ಟು ದೂರ ಇದೆ? ಇಲ್ಲಿ ಹತ್ರನೇ ಇದೆ ಅಲ್ವಾ, ಬಾ ಹೋಗೋಣ. ಇಲ್ಲ ಅಂಕಲ್, ನಾನು ಇಲ್ಲೇ ಸ್ವಲ್ಪ ಕೂತಿದ್ದು ಹೋಗ್ತೀನಿ, ನನಗ್ ಬಲವಂತ ಮಾಡಬೇಡಿ ಪ್ಲೀಸ್. ಆಯ್ತಮ್ಮ. ಡೈ, ಕಣ್ಣು ಹಾಕ್ಬೇಡ್ವಾ, ನನ್ನ ಹೊಟ್ಟೆ ಕೆಡುತ್ತೆ. ಈ ರೇಂಜಿಗೆ ತಿಂದ್ರೆ ಹೊಟ್ಟೆ ಕೆಡದೇ ಇರುತ್ತಾ? ಅಪ್ಪ, ನಿದ್ದೆ ಮಾಡ್ಬಿಟ್ಟಿದ್ರಾ? ತಿನ್ನಕ್ಕೇನಾದ್ರು ಕೊಡ್ಲಾ? ಎಲ್ಲಿದ್ದೀನಿ ನಾನು? ಯಾರು ನೀವೆಲ್ಲ? ದೇವ್ರೆ, ಅಣ್ಣನ ಜೊತೆಲಿ ಕರ್ಕೊಂಡ್ ಬಂದ್ರೆ ಎಲ್ರಿಗೂ ಅವ್ರ ಮರ್ವಿನ ಕಾಯಿಲೆ ಸತ್ಯ ಎಲ್ಲಿ ಗೊತ್ತಾಗುತ್ತೋ ಅಂತ ಹೆದರ್ಕೊಂಡಿದ್ದೆ ನಾನು. ಈಗ ಹಾಗೆ ಆಗ್ತಾ ಇದೆಯಲ್ಲ. ಈಗ ಮನೆಗೆ ಇದ್ರಲ್ಲ, ಕಾಡಲ್ಲಿ ನಿಮ್ಮನ್ನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸಿರ್ಬೇಕು ಅಲ್ವಾ? ಮೀಟಿಂಗ್ ಅಂತ ಹೇಳ್ತಾ ಇದ್ದ, ಅದಕ್ಕೆ ಫೋನ್ ತಗೋತಾ ಇಲ್ವಲ್ಲ. ಏನು ಮಾಡಲಿ? ನಾನೇ ಹೋಗ್ಬಾರಣ ಅಂದರೆ ಪೂರ್ಣಿಗೆ ಬಿಟ್ಟು ಹೇಗೆ ಹೋಗೋದು? ಅಬಿಗ್ ಮಾಡ್ತೀನಿ. ಯಾಕೆ ಯಾರು ಫೋನ್ ತಗೋತಾ ಇಲ್ಲ? ನೀವ್ ಅನ್ಕೊಂಡ್ ಹಾಗೆ ಆಗೋ ಕಾಲ ಮುಗ್ದೋಯ್ತು ಭಾವ. ಏನೂ ಇಲ್ಲ, ನೀವಿಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅನ್ನೋದು ನನಗೆ ಗೊತ್ತಾಗತ್ತೆ. ಈಗ ಹೇಳಿ, ನಿಮ್ಮನ್ ಯಾವ ವಿಷಯ ಕಾಡ್ತಾ ಇದೆ? ಅದು ಪುಟ್ಟ, ಮಾಧವ್ ಸರ್ಗೆ
ಅಲ್ಲ ಮಾಧವ್ ಅವ್ರಿಗೆ ಕ್ಯಾಮ್ರಾ ಕೊಟ್ಟಾಗ್ಲಿಂದ ಮನ್ಸಿಗೊಂಥರ ಅನ್ನಿಸ್ತಾ ಇದೆ. ಅವ್ರ ಅಸ್ಸಲ ಬೇಡ ಅಂದ್ರೂ ಅವ್ರು ಇಲ್ದೇ ಇದ್ದಾಗ ಕ್ಯಾಮ್ರಾ ಇಟ್ಟು ಬಂದಲ್ಲ, ದುರಹಂಕಾರ ಅನ್ಕೊಂಡ್ರು ಏನೋ. ಅಯ್ಯೋ ಅಮ್ಮ, ಮಾಧವ್ ಸರು ಯಾವತ್ತೂ ಯಾರ ಬಗ್ಗೆನೂ ಹಾಗೆಲ್ಲ ಯೋಚನೆ ಮಾಡಲ್ಲ. ಅಂತದ್ರಲ್ಲಿ ನಿಮ್ ಬಗ್ಗೆ ಹಾಗೆಲ್ಲ ಯೋಚನೆ ಮಾಡ್ತಾರ? ಅವ್ರಿಗೆ ಖಂಡಿತವಾಗ್ಲೂ ನಿಮ್ ಬಗ್ಗೆ ಬೇಜಾರಿರಲ್ಲಮ್ಮ. ನಿಮ್ ಮನ್ಸಲ್ಲಿ ಇದೇ ವಿಷಯ ಕೊರಿತಾ ಇದೆ ಅನ್ನೋದಾದ್ರೆ ಈಗ್ಲೇ ಮಾಧವ್ ಸರ್ಗೆ ಫೋನ್ ಮಾಡಿ ಮಾತಾಡಿ. ಈಗ್ಲ ಎಷ್ಟೋ ಸಲ ಮಾತಾಡದೆ ಏನೇನೋ ಸಮಸ್ಯೆಗಳು ಹುಟ್ಕೊಳ್ಳುತ್ತವೆ. ಏನೋ ಮಾತಾಡದೆ ಮನ್ಸಲ್ಲಿ ಏನೇನೋ ಕಲ್ಪನೆ ಮಾಡ್ಕೊಂಡು ಭ್ರಮೆನಲ್ಲಿರೋದಕ್ಕಿಂತ ಒಂದ್ಸಲ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಆಗ ನಿಮ್ಗೂ ಯಾವ ಯೋಚನೆನೂ ಇರಲ್ಲ. ಅದೇನೋ ನಿಜ, ಆದ್ರೆ ಇವತ್ ಬೇಡ, ಇನ್ನೊಂದಿನ ಮಾಡ್ತೀನಿ. ಅಯ್ಯೋ ಅಮ್ಮ, ನೀವ್ ಯಾವತ್ತೋ ಫೋನ್ ಮಾಡಿದ್ರೆ ಅವ್ರಿಗೆ ಕ್ಯಾಮ್ರಾ ವಿಷಯ ಮರ್ತೇ ಹೋಗಿರತ್ತೋ ಏನೋ. ಅದು ಅಲ್ದೆ ನೀವ್ ಈಗ ಫೋನ್ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ನಿಮ್ ಮನ್ಸಲ್ಲಿ ಅದೇ ವಿಷಯ ಕೊರಿತಾ ಇರತ್ತೆ. ನಾವೆಲ್ಲ ಇಲ್ಲಿಗೆ ಬಂದು ನೀವೇನೋ ವಿಷಯ ಯೋಚನೆ ಮಾಡ್ತಿದ್ರೆ ಹೇಗೆ? ಅದಕ್ಕೆ ಒಂದ್ಸಲ ಫೋನ್ ಮಾಡ್ಬಿಡಿ ಪ್ಲೀಸ್. ಎಲ್ಲಿ ನಿಮ್ ಫೋನ್ ಕೊಡಿ, ಇಲ್ಲಿ ತಗೊಳ್ಳಿ. ದೇವ್ರೆ, ನನ್ನ ಬದುಕಲ್ಲಿ ಏನೇನೋ ಆಯಿತು, ಆದರೆ ಯಾವುದಕ್ಕೂ ನಾನು ನಿನ್ನ ಹಳ್ದಿಲ್ಲ. ನನ್ನ ಕೈಯಾರೆ ಆಕ್ಸಿಡೆಂಟ್ ಆಗಿ ನನ್ನ ಹೆಂಡತಿ ನನ್ನ ಬಿಟ್ಟು ಹೋದಾಗಲಿ, ನನ್ನ ತಮ್ಮ ಪ್ರಜ್ಞೆ ಇಲ್ಲದೆ ಇಷ್ಟು ವರ್ಷ ಮಲಗೋ ಹಾಗಾದಾಗಲಿ, ನನ್ನ ಮಗ ನನ್ನ ದ್ವೇಷ ಮಾಡುವಾಗಲಿ, ಯಾಕೆ ಹೀಗೆ ಮಾಡಿದೆ ಅಂತ ನಾನು ನಿನ್ನನ್ನು ಕೇಳಿಲ್ಲ. ತಪ್ಪಿನ ಹೊಣೆನ ನನ್ನ ಮೇಲೆ ಹಾಕ್ಕೊಂಡು ದಿನಾಲೂ ಅಪರಾಧಿ ಭಾವದಲ್ಲೇ ಬದುಕ್ತಾ ಇದ್ದೀನಿ. ನನ್ಗೆ ಗೊತ್ತಿತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡಿರ್ಬೋದು, ಆದರೆ ಪೂರ್ಣಿ ಅವಳೇನು ಮಾಡಿದಾಳೆ ಅಂತ ಅವಳಿಗೆ ಈ ಶಿಕ್ಷೆ? ಸ್ವಂತ ಅಪ್ಪ ಅಮ್ಮನ ಮುಖನೇ ನೋಡ್ದಿರೋ ಅವಳು ನನ್ನಲ್ಲಿ ಎಲ್ಲನೂ ಕಾಣ್ತಿದ್ದಾಳೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವಿನ ಮದುವೆ ಆಗ್ತದೆ, ಅವಿ ಆಸೆ ಈಡೇರಿಸೋಕೆ ಅಂತ ತಾಯಿನೂ ಆಗ್ತಿದ್ದಾಳೆ. ಆದರೆ ಈಗ ಅವಳ ಜೀವನನೇ ಅಪಾಯದಲ್ಲಿದೆ ಅಂದರೆ ನಾನು ಹೇಗೆ ಸಹಿಸ್ಲಿ ದೇವ್ರೆ? ದೇವ್ರೆ, ಯಾರಿಗೂ ಕೇಡು ಬಯಸದೇ ಇರೋ ಜೀವ ಅದು, ಅದಕ್ಕೆ ಕೇಡ್ ಮಾಡಬೇಡ ದೇವ್ರೆ.
ಡ್ರೈವರ್. ಮಾಮ್ ಇಲ್ಲೇನಕ್ಕೆ ಬರಕ್ ಹೇಳ್ದೆ? ನಿನ್ಗೊಂದು ಒಳ್ಳೆ ಮೂವಿ ತೋರ್ಸೋಣ ಅಂತ. ವಾಟ್? ಫ್ರೆಂಡ್ಸ್ ಜೊತೆ ಮಾಲ್ ಅಲ್ಲಿದ್ದೆ, ನೀನ್ ಅರ್ಜೆಂಟ್ ಅಂತ ಅಂದೆ ಅಂತ ಓಡೋಡ್ ಬಂದಿದ್ದೀನಿ. ಈಗ ನೋಡಿದ್ರೆ ಮೂವಿ ಅಂತಿದ್ಯಾ? ವಾಟ್ ಇಸ್ ರಾಂಗ್ ವಿತ್ ಯು? ಯಾವ ಮೂವಿ? ಇವತ್ ಬೆಳಿಗ್ಗೆಯಿಂದ ನೀನ್ ನನ್ನನ್ನು ಏನ್ ಪ್ರಶ್ನೆ ಕೇಳಿದೆ ನೆನಪು ಮಾಡ್ಕೊ. ಮಾಮ್ ಎವ್ರಿಬಡಿ ಇಸ್ ಹ್ಯಾಪಿ. ಇರಿಟೇಟ್ ಆಗ್ತಿಲ್ವಾ ನಿಂಗೆ? ಐ ಯು ಸ್ಟಿಲ್ ಹ್ಯಾಪಿ? ನಿಮ್ ಪ್ರಶ್ನೆಗೆ ನಾನು ಉತ್ತರ ಹೇಳಲ್ಲ, ಸ್ವಲ್ಪ ವೇಟ್ ಮಾಡಿದ್ರೆ ಟೈಮೇ ಉತ್ತರ ಹೇಳುತ್ತೆ. ಸೊ ಅದಕ್ಕೆಲ್ಲ ಉತ್ತರ ಕೊಡಕ್ಕೆ ಟೈಮ್ ಬರುತ್ತೆ ಅಂದಿದ್ನಲ್ಲ, ಆ ಟೈಮ್ ಈಗ ಬಂದಿದೆ. ಮಾಮ್ ವಾಟ್ ಡು ಯು ಮೀನ್? ನಿನ್ ಮಾಮ್ ಏನೇನ್ ಯೋಚನೆ ಮಾಡ್ತಾಳೆ, ಎಷ್ಟೆಲ್ಲ ರಿಸ್ಕ್ ತಗೋತಾಳೆ, ಅನ್ಕೊಂಡಿದ್ದೆಲ್ಲ ಹೇಗೆ ಸಾಧಿಸ್ತಾಳೆ ಅನ್ನೋದು ನಿನಗೂ ಅರ್ಥ ಆಗ್ಬೇಕಲ್ಲಮ್ಮ. ನನ್ನ ಸ್ಥಿತಿಯಲ್ಲಿ ನೀನು ಇದ್ರೆ ಇದನ್ನೆಲ್ಲ ಹೇಗ್ ಫೇಸ್ ಮಾಡಬೇಕು ಅಂತ ನಿನಗೂ ಗೊತ್ತಾಗ್ಬೇಕಲ್ವಾ. ಅದಕ್ಕೊಂದು ಒಳ್ಳೆ ಮೂವಿ ಕ್ಲೈಮ್ಯಾಕ್ಸ್ಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಾಮ್ ಪ್ಲೀಸ್ ಅರ್ಥ ಆಗೋ ತರ ಹೇಳು. ಹೇಳೋದಕ್ಕಿಂತ ಲೈವ್ ನೋಡ್ಬಹುದಂತೆ. ನಡಿ ಡ್ರೈವರ್.